ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ವೇತಾ ಬಿಡಿಕರ್, ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್ ಸದಾಶಿವ ಮೆಪ್ಪೋಜಿ, ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್, PN ಪಾಟೀಲ್ ಪಂಚಮಸಾಲಿ ಅಧ್ಯಕ್ಷರು, ಶ್ರೀಕಾಂತ್ ಕುಲಕರ್ಣಿ, JS ನ್ಯಾಮಗೌಡ್, ಉಮೇಶ್ ಮಹವಾಳ್ ಶೆಟ್ಟಿ, ಶ್ಯಾಮರಾವ್ ಘಾಟ್ಗೆ, ಈಶ್ವರ್ ಒಳ್ಳೆನವರ್, ರವಿ ಬಬಲೇಶ್ವರ್, ಮುತ್ತನ್ನ ಮೈತ್ರಿ, ಡಾಕ್ಟರ್ ಗಲಗಲಿ ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಜಮಖಂಡಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಗೆ ಆಗಮಿಸಿದಂಥ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ಶಾಸಕರು ಶ್ರೀ ಜಗದೀಶ್ ಹುಡುಗುಂಟಿ ಸಾಹೇಬರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಾಜಿ ಶಾಸಕರಾದಂಥ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು ಹಾಗೂ ಆನಂದ ನ್ಯಾಮಗೌಡ್ ಸರನ್ನು ನಾನು ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಎಲ್ಲ ಅವರಿವರಿಂದ ಎಲ್ಲ ಸಮಾಜದ ಹಿರಿಯರು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ನಗರಸಭೆ ಅಧ್ಯಕ್ಷರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು, ಸಮಾಜದ ಎಲ್ಲ ಹಿರಿಯರು ಹಾಗೂ ಕಚೇರಿ ಸಿಬ್ಬಂದಿಗಳಿಗೂ ನಾನು ಮತ್ತೊಮ್ಮೆ ಶ್ರೀ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ, ಈಗ ನಮಗೆಲ್ಲ ತಿಳಿದಿರುವಂತೆ ಶ್ರೀ ಕನಕದಾಸರ ಸುಮಾರು 15ನೇ ಶತಮಾನದಲ್ಲಿ ಅವರಿವರೆಲ್ಲದೇ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ಹಿರಿಯರೇ, ಯುವ ಸ್ನೇಹಿತರೆ ಮತ್ತು ಈ ಆಡಳಿತ ಭವನದ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳು, ನಾವೆಲ್ಲರೂ ಕೂಡ ಇವತ್ತು ಕನಕದಾಸರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಬಹಳಷ್ಟು 250ಕ್ಕೂ ಹೆಚ್ಚು ಶ್ರೇಷ್ಠ ದಾಸರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಕನಕದಾಸರು. ಅದರಲ್ಲಿ ಕೆಳಪಂಗಡದ ದಾಸರು ಅಂತೇಳಿ ಗುರುತಿಸಿಕೊಂಡು, ಕನಕದಾಸರು 15-16ನೇ ಶತಮಾನದಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಕಹಿ ಅನುಭವಗಳನ್ನು ಪಡ್ಕೊಂಡಿರ್ತಕ್ಕಂಥ. ಸೊ ಅವತ್ತಿನ ದಿನಮಾನಗಳಲ್ಲಿ ಈ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಕಾವ್ಯಗಳ ಮುಖಾಂತರ, ಕೀರ್ತನೆಗಳ ಮುಖಾಂತರ ಸಮಾಜವನ್ನ ತಿದ್ದುವಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಸವಣ್ಣನವರು 12ನೇ ಶತಮಾನದಲ್ಲೂ ಕೂಡ ಇದೇ ಒಂದು ವ್ಯವಸ್ಥೆಯನ್ನ ಹೋಗ್ಲಾಡಿಸಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ವಚನಗಳ ಮುಖಾಂತರ ಸಮಾಜವನ್ನು ಸುಧಾರಿಸುವಂತ ಕೆಲಸ ಮಾಡಿದ್ರು. ಆದರೆ ಇವತ್ತಿಗೂ ಕೂಡ ಆ ಜಾತಿ ವ್ಯವಸ್ಥೆ ತೊಡಕುಗಳಿದ್ದು ಅವುಗಳನ್ನೆಲ್ಲ ಹೋಗ್ಲಾಡಿಸಬೇಕು ಅಂತ ಹೇಳಿ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ನಮಗೆ ಅರ್ಥ ಆಗುವ ತರ ಅವರು ವಚನವನ್ನ ಬರೆದು ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದರು. ಅದರ ನಂತರದಲ್ಲಿ 15-16ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಂದ ನಂತರ ದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳನ್ನ ಒಂದು ಸುಮಾರು 4-5 ಕೃತಿಗಳನ್ನ ರಚನೆ ಮಾಡಿ ಕರ್ನಾಟಿಕ್ ಸಂಗೀತವನ್ನ ನಮಗೆ ಕೊಡುಗೆಯನ್ನಾಗಿ ಕೊಟ್ಟು ಸಾಹಿತ್ಯವನ್ನು ಮತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ನಮ್ಮ ದಾಸರು ಮಾಡಿದ್ದಾರೆ. ಕನಕದಾಸರು ವೈಚಾರಿಕತೆ, ಆಧ್ಯಾತ್ಮಿಕತೆ, ದಿನನಿತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆಗುವಂತಹ ವಿಷಯಗಳು,